ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಕನ್ನಡ ಸ್ಪೆಷಲ್ಗೆ ಸ್ವಾಗತ. ಇಂದು ನಾವು ವಿಶೇಷವಾದ ಒಂದು ಸುದ್ದಿಯನ್ನ ಹೇಳ್ತಾ ಇದ್ದೀವಿ. ಕೈಗೆ ಬಂದು ತುತ್ತು ಬಾಯಿಗೆ ಬರಲೇ ಇಲ್ಲ. ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗೆ 15% 17%ಗೆ ಏರಿಸ್ತು. ಪರಿಶಿಷ್ಟ ಪಂಗಡಕ್ಕೆ 3ರಿಂದ 7%ಗೆ ಏರಿಕೆಯನ್ನ ಮಾಡ್ತು. ಇದು ಕೇವಲ ಕನಸಾಗೇ ಉಳಿತು ಹೊರತು ಇದು ಫಲ ಕೊಡಲೇ ಇಲ್ಲ. ಇದು ಯಾರ ದಾನವೂ ಅಲ್ಲ, ಇದು ದಶಕಗಳ ಹೋರಾಟದ ಫಲ. ಆದರೆ ಇದು ಎಲ್ಲರಲ್ಲಿ ಕೇವಲ ಕನಸಾಗಿ ಮಾತ್ರ ಉಳಿಯಿತು. ವೈದ್ಯಕೀಯ ಸೀಟುಗಳು ಕೈ ತಪ್ಪಿದವಲ್ಲ, ಇಂಜಿನಿಯರಿಂಗ್ ಸೀಟ್ಗಳು ಕೈ ತಪ್ಪಿದವಲ್ಲ. ಈಗ ಎಲ್ಲರಲ್ಲೂ ಕಾಡುವಂತ ಕಟ್ಟ ಕಡೆಯ ಪ್ರಶ್ನೆ ಒಂದೇ: ಪರಿಶಿಷ್ಟ ಪಂಗಡಗಳ, ಪರಿಶಿಷ್ಟ ಜಾತಿಗಳ ಮತಗಳಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ? ಪರಿಶಿಷ್ಟರ ಹಕ್ಕಿಗಾಗಿ ಎಷ್ಟು ಬಾರಿ ಸಂಸತ್ತಿನಲ್ಲಿ ಧ್ವನಿ ಎತ್ತಿದ್ದೀರಿ? ಮತ ಕೇಳುವಾಗ ನಾನು ನಿಮ್ಮವನು, ನಾನು ನಿಮ್ಮವರು ಎಂದು ಬೊಬ್ಬೆ ಹೊಡೆಯುವವರು SC STಗಳ ಹಕ್ಕು ಉಳಿಸಲು ಸಮಯ ಬಂದಾಗ ನೀವು ಯಾಕೆ ಮೌನ? ಇದೇನಾ ನಾಯಕತ್ವ? ಇದೇನಾ ಪ್ರತಿನಿತ್ಯತ್ವ? ಮೌನಕ್ಕೂ ಇತಿಹಾಸದಲ್ಲಿ ಶಿಕ್ಷೆ ಇದೆ. ಆ ಶಿಕ್ಷೆಯನ್ನು ಇದು ಕಟ್ಟುತ್ತಿರುವವರು ಯಾವ ನಾಯಕರು ಅಲ್ಲ, ಓದುತ್ತಿರುವ ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂತ ಯುವಕ ಯುವತಿಯರು, ತಮ್ಮ ಮಕ್ಕಳ ಕನಸಿಗಾಗಿ ಸಾಲ ಸೂಲ ಮಾಡಿ ಓದಿಸ್ತಿರುವಂತ ಪೋಷಕರು. ಸಾಮಾಜಿಕ ನ್ಯಾಯ ಎಂದರೆ ಕೇವಲ ಭಾಷಣ ಮಾತ್ರನಾ? ಸಾಮಾಜಿಕ ನ್ಯಾಯ ಎಂದರೆ ಕೇವಲ ಘೋಷಣೆಗಳು ಮಾತ್ರನಾ? ಅದು ಯುವಕ ಯುವತಿಯರ ಕೈ ಸೇರುವುದು ಯಾವಾಗ? ಉದ್ಯೋಗ ಆದೇಶವಾಗುವುದಾದರೂ ಯಾವಾಗ? ಅದು ಸಂವಿಧಾನ ನಮಗೆ ನೀಡಿದಂತ ಹಕ್ಕು. ಆ ಒಂದು ವ್ಯವಸ್ಥೆ ಅವಕಾಶ ಕೊಡಬೇಕಾಗಿರುವುದು ಜನಪ್ರತಿನಿಧಿಗಳ ಕರ್ತವ್ಯ. ಇದು ಎಲ್ಲರೂ ಎಂದು ಹೇಳಬೇಕು. ಯಾಕೆ ಮೌನ? ಈ ಪರಿಶಿಷ್ಟ ಹಕ್ಕುಗಳನ್ನ ಉಳಿಸುವುದು ಮುಖ್ಯನಾ, ಅಥವಾ ನಿಮ್ಮ ರಾಜಕೀಯ ಪಕ್ಷ ಅಥವಾ ರಾಜಕೀಯವನ್ನು ಉಳಿಸಿಕೊಳ್ಳುವುದು ಮುಖ್ಯನಾ? ನಿಮ್ಮ ಪರಿಶಿಷ್ಟ ಜಾತಿಗಳ ಹಕ್ಕನ್ನು ಉಳಿಸುವುದು ನಿಮ್ಮ ಜನಪ್ರತಿನಿಧಿಗಳ ಹಕ್ಕು ಮುಖ್ಯನೋ, ಅಥವಾ ಜನರ ಆಸಕ್ತಿ, ಜನರ ಒಂದು ಕೂಗು ಮುಖ್ಯನೋ, ಅಥವಾ ನಿಮ್ಮ ರಾಜಕೀಯವನ್ನು ಉಳಿಸಿಕೊಳ್ಳುವುದು ಮುಖ್ಯನೋ ಇಲ್ಲಿ ಎಂಬುದು ಎಲ್ಲರಲ್ಲೂ ಹುಟ್ಟಿರುವಂಥ ಒಂದು ಕಟ್ಟಕಡೆಯ ಪ್ರಶ್ನೆ. ಇತಿಹಾಸ ಒಂದು ವಿಷಯವನ್ನು ಮಾತ್ರ ಎಲ್ಲರಲ್ಲಿ ನೆನಪಿನಲ್ಲಿರುವಂತೆ ಮಾಡುತ್ತದೆ. ಅದು ಯಾವುದು ಎಂದರೆ, ನಾವು ಮಾಡಿದಂಥ ಕಾರ್ಯಕ್ರಮಗಳು, ನಾವು ನೀಡಿದಂಥ ಕೊಡುಗೆಗಳು. ನಾವು ಗೆದ್ದು ಬಂದಾಗ ನಾವು ಜನರಿಗೆ ಏನು ಕೊಡುಗೆಗಳನ್ನು ನೀಡಿದ್ದೇವೆ, ನಮ್ಮ ವೈಯಕ್ತಿಕವಾಗಿ ಜನಸಾಮಾನ್ಯರಿಗೆ ನಾವು ನೀಡಿದಂಥ ಕೊಡುಗೆಗಳು, ನಾವು ನೀಡಿದಂಥ ಕಾರ್ಯಕ್ರಮಗಳು, ನಾವು ಕೊಟ್ಟಂಥ ಒಂದು ಕೊಡುಗೆ ಏನಿದೆ, ದೇಶಕ್ಕಾಗಿ ನಾಡಿಗಾಗಿ ನಾವು ಕೊಟ್ಟಂಥ ಕೊಡುಗೆಗಳು ಮಾತ್ರ ಈ ಒಂದು ಅಜರಾಮರವಾಗಿ ಉಳಿಯುತ್ತದೆ. ಮುಂದೆ ಒಂದು ದಿನ ಮೌನವಾಗಿದ್ದವರನ್ನ ಹೊಣೆಗಾರರನ್ನಾಗ್ತಾರೆ. ಸಾಮಾಜಿಕ ನ್ಯಾಯ, ಸಾಮಾಜಿಕ ರಕ್ಷಣೆ, SC ST ಜನಾಂಗಗಳ ಮೀಸಲಾತಿ ಹಿಂದೂ ಸಂವಿಧಾನದ ಹಕ್ಕು. ಇಂಥ 10 ಹಲವು ಹುಡುಕುಗಳನ್ನ, 10 ಹಲವು
ಕೊಡುಗೆಗಳನ್ನು ನೀಡಿದಂಥ ನಮ್ಮ ನಿಮ್ಮೆಲ್ಲರ ಸಾಮಾಜಿಕ ಅಧಿಕಾರ, ಸಾಮಾಜಿಕ ರಕ್ಷಕ, ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ನೀಡಿದಂತಹ ಸಂವಿಧಾನದ ಹಕ್ಕು. ಅಂದೊಮ್ಮೆ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದರು, ಎಂದು SC ST ಜನಾಂಗದವರು ಪ್ರಶ್ನಿಸುವ ಹಕ್ಕನ್ನು ಪ್ರಶ್ನಿಸುವ ಶಕ್ತಿಯನ್ನು ಬೆಳೆಸ್ಕೊಂತಾರೋ ಅಂದು ಸ್ವಾತಂತ್ರ್ಯ ಸಿಗುತ್ತದೆ ಅಂತ ಅಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದರು. ಜನರ ಮೌನ ವೇಕೆ ಇದು ನಿಮ್ಮ ಮುಂದೆ ತಂದಿಡುವಂಥ ಸ್ಪೆಷಲ್ ನ್ಯೂಸ್. ಈ ಒಂದು ವಿಷಯವನ್ನು ತಮ್ಮ ಮುಂದೆ ತಂದಿಡುತ್ತಿದ್ದೇವೆ.